ನಾನು ಕೇಳ್ತಾ ಇದ್ದೀನಿ, ನಮ್ಮ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತಾ ಆವಾಗ. ಅಲ್ಲ ಸರ್, ಹೇಳಿದ್ರಿ MP ಚುನಾವಣೆ ಆದ ನಂತರ ನಾನು ಮಂತ್ರಿ ಆಗ್ತೀನಿ ಅಂತ ಹೇಳಿದ್ರಿ. ನಾನು ಹೇಳಿದ್ದು ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದಲ್ಲಿ ಭಾಷಣದಲ್ಲಿ 2-3 ಬಾರಿ ಹೇಳಿದ್ದನ್ನು ನೀವೇ ನೋಡಿದಿರಿ. ಆ ಮಾತನ್ನು ನಾನು ಪುನರುಚ್ಚಾರ ಮಾಡಿದ್ದೇನೆ ಹೊರತು ಅವ್ರಿಗೂ ಹೈಕಮಾಂಡ್ ಒಪ್ಪಿಗೆ ಅಲ್ಲದೇ ಅವರೇ ನಿರ್ಧಾರ ತಗೊಳ್ಳೋದಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇದೆ. ಬೇಡಿಕೆ ಅಲ್ಲ, ನನ್ನ ಹಕ್ಕು ಅದು. ನಾನು ದಿ ಸೀನಿಯರ್ ಮೋಸ್ಟ್ ಇನ್ ದಿ ಮಂಡ್ಯ. ಇವತ್ತಿನ ಮಟ್ಟಿಗೆ ನೀವು ಹೇಳಿ, ಯಾರು ಸೀನಿಯರ್ ಕಾಂಗ್ರೆಸ್ಸಲ್ಲಿ? ಹಕ್ಕು ಕೇಳಿದ್ದೀರಾ ಸರ್? ಯಾರು ಸೀನಿಯರ್ ಕಾಂಗ್ರೆಸ್ ಹೇಳಿ? ಕಾಂಗ್ರೆಸ್ ಕಟ್ಟಿದವರು ಯಾರು ಹೇಳಿ ಇವತ್ತಿಗೆ? ನನಗೆ ಹಕ್ಕಿಲ್ವಾ? ನಾನು ಅದ್ರ ಬಗ್ಗೆ ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಎಲ್ಲರೂ ಕಾಂಗ್ರೆಸ್ಸಿಗೆ, ಹೊರಗಿನವರು ಒಳಗಿನವರು ಅನ್ನೋ ಪ್ರಶ್ನೆ ಇಲ್ಲ. ನಾವು ನಮ್ಮ ಮನೆ ಒಳಗೆ ಇರ್ತಕ್ಕಂಥ ಅಣ್ಣ ತಮ್ಮಂದಿರಂಗೆ ಇದ್ದೀವಿ. ನಮ್ಮಲ್ಲಿ ಯಾವ ಭಿನ್ನ ಯಾರು ನಿಮಗೆ ಕಾರಣ ಕೇಳಿದ ಮೇಲೆ ಸ್ವಲ್ಪ ತೀಕ್ಷ್ಣವಾಗಿ ಹೇಳ್ಬೇಕಾಯ್ತದೆ. ನನಗೆ ಯೋಗ್ಯತೆ ಇಲ್ವಾ, ಅರ್ಹತೆ ಇಲ್ವಾ, ಸೀನಿಯಾರಿಟಿ ಇಲ್ವಾ? NSUಯಿಂದ ಬೆಳೆದೀನಿ, ವಿದ್ಯಾರ್ಥಿ ದಶೆಯಿಂದ ಕಾಂಗ್ರೆಸ್ ಕಟ್ತವ್ ನಾವು. ಇವತ್ತಿನ ಮಟ್ಟಿಗೆ ಆ ಪ್ರಶ್ನೆಯನ್ನು ಎತ್ತಕ್ಕೆ ಈ ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಭಾಳ ಜನಕ್ಕೆ ಅಧಿಕಾರ ಇಲ್ಲ. ಅದು ನಾನು ಹಣೆ ಬರ ಸರಿ ಇಲ್ಲ. ಅದು ಅವರ ವಿವೇಚನೆ ಬಿಟ್ಟಂಥ ವಿಚಾರ. ಯಾಕೆಂದರೆ ಈಗ ತೀರ್ಮಾನ ಹೈಕಮಾಂಡ್ ಮಾಡಿದ ಮೇಲೆ ಈ ಪ್ರಶ್ನೆ ಇರ್ತದೆ. ಬಟ್ ನನ್ನ ಬೇಡಿಕೆ ಅಂತೂ ಇದೆ. ಯಾರಿಂದ ಈಗ ನಮ್ಮ ಪಕ್ಷದಲ್ಲಿ ಒಂದು ರೀಶಫಲ್ ಅನ್ನೋದು ಯಾವಾಗ ನಡೀತದೋ ಆವಾಗ ಈ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗೋದು. ಇನ್ನೂ ಆ ತೀರ್ಮಾನ ಆಗಿಲ್ಲ. ಮಹಾರಾಷ್ಟ್ರ ಚುನಾವಣೆ ಆಗಬೇಕು, ಜಾರ್ಖಂಡ್ ಚುನಾವಣೆ ನಡೀತದೆ. ಇವೆಲ್ಲ ಚುನಾವಣೆ ಮುಗಿದ ಮೇಲೆ ನಮ್ಮ ಹೈಕಮಾಂಡ್ ಕುಳಿತು ಏನು ತೀರ್ಮಾನ ಮಾಡುತ್ತೋ, ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸ್ವಾತಂತ್ರ್ಯ ನೀಡ್ತಾರೋ ಅದರ ನಂತರ ತೀರ್ಮಾನ ಮಾಡ್ತಕ್ಕಂಥ ವಿಚಾರ. ಈಗ ನಾವು ಊಹಾತ್ಮಕವಾಗಿ ನಾನು ಉತ್ತರ ಕೊಡಬೇಕಾಗುತ್ತೆ. ಅಂದರೆ ಕಳೆದ ಬಾರಿಯೂ ಕೂಡ ನೀವು ಸಚಿವರಾಗ್ತಾ ಇದ್ರಿ, ಕೊನೆ ಹಂತದಲ್ಲಿ ಕೂಡ ನಿಮ್ಮ ಹೆಸರು ಬಿಟ್ಟು ಹೋಯ್ತು ಅಂತ ಹೇಳ್ತಾ ಇದ್ರಿ. ಆದರೆ ಈ ಬಾರಿ ಪದೇ ಪದೇ ಧನಸ್ವಾಮಿ ಅವ್ರಿಗೆ ಅನ್ಯಾಯ ಆಗ್ತಾ ಇದೆಯಾ ಅಂತೇಳಿ ಸದ್ಯ ನೀವಾರು ನಮ್ಮ ಪರವಾಗಿದ್ದಿರಲ್ಲ, ತುಂಬ ತುಂಬ ಧನ್ಯವಾದ ಎಲ್ಲ ಮಾಧ್ಯಮದವರಿಗೆ. ನೋಡಿ, ನನಗೆ ಒಂದು ರಾಜಕಾರಣದಲ್ಲಿ ನತದೃಷ್ಟತನ ಅನ್ನೋದು ಜಾಸ್ತಿ ಕಾಡಿದೆ. ಯಾಕೆಂದರೆ 99ರ ಪ್ರಕರಣ ನೋಡಿ, ನನಗೆ 2008ರ ಪ್ರಕರಣ ನೋಡಿ, 94ರ ಪ್ರಕರಣ ನೋಡಿ. ನನ್ನ ರಾಜಕೀಯದ ಪ್ರಾರಂಭ ಒಂದು ಸಂಘರ್ಷದ ಜೊತೆಯಲ್ಲೇ ನಾನು ರಾಜಕಾರಣ ಮಾಡಬೇಕಾದಂಥ ಅನಿವಾರ್ಯತೆ. ಅದು ಯಾರ ಜೊತೆಲಿ? ಪಕ್ಷದ ಜೊತೆಯಲ್ಲೇ. ಆದರೆ ನಾನು ಪಕ್ಷದ ಸಿದ್ಧಾಂತನೂ ಬಿಡಲಿಲ್ಲ, ಪಕ್ಷ ಸಂಘಟನೆನೂ ಬಿಡಲಿಲ್ಲ. ನಾನು ಪಕ್ಷೇತರನಾಗಿದ್ದಾಗಲೂ ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ನೇ ಕಟ್ಕೊಂಡಿದ್ದೆ. ಆವತ್ತು ನಿಮಗೆ ನಾನು BJP ಸರ್ಕಾರದ ಮಂತ್ರಿ ಆಗಿದ್ರು ಮಂಡ್ಯ DCC ಬ್ಯಾಂಕ್ನ ದಳದಿಂದ ಕಿತ್ತು ಕಾಂಗ್ರೆಸ್ಗೆ ಮಾಡಿದವನು, ಮನ್ಮೂಲ್ನ ದಳದಿಂದ ಕಿತ್ತು ಕಾಂಗ್ರೆಸ್ ಮಾಡಿದವನು, 2 ಬಾರಿ DCC ಬ್ಯಾಂಕ್ ಹಿಡಿದವನು ನಾನೇ, ಮನ್ಮೂಲ್ನ 2 ಬಾರಿ ಹಿಡಿದವನು ನಾನೇ. ಅದನ್ನು ಯಾವ ಪಕ್ಷಕ್ಕೆ ಕೊಡಿಸಿದೆ? ಕಾಂಗ್ರೆಸ್ಗೆ. ನಾನು ಬಾಬಾ ಸಾಹೇಬ್ರೇ, ನನ್ನ ಸಿದ್ಧಾಂತಗಳು ಅವರ ಸಿದ್ಧಾಂತ. ಹಕ್ಕನ್ನು ಪ್ರಬಲವಾಗಿ ಪ್ರತಿಪಾದನೆ ಮಾಡೋ ದಿನ ಹತ್ತಿರ ಬರ್ತಿರ್ಬೋದು. ಉತ್ತರ ನಿಮ್ಗೆ ಆಮೇಲೆ ಸಿಗುತ್ತೆ.